ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ನನ್ನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಒಂದು ಸ್ಪೆಷಲ್ ಆದ ಶೇಂಗಾದ ಹೋಳಿಗೆ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳಿಗೆ. ಸಂಕ್ರಾಂತಿಗೆ ಸ್ಪೆಷಲ್ ಐಟಮ್ ಇದು, ಸ್ವೀಟು. ನಮ್ಮ ಕಡೆ ಇದು ಎಲ್ಲರೂ ಮಾಡೇ ಮಾಡ್ತಾರೆ. ಹೊಸ ಬೆಳೆ ಶೇಂಗಾದು ಹೊಸ ಬೆಳೆ ಬಂದಿರುತ್ತಲ್ಲ, ಅದರಲ್ಲಿ ಶೇಂಗಾ ಹೋಳಿಗೆ ಮಾಡ್ತಾರೆ. ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಮೊದಲಿಗೆ ನಾನು ಇಲ್ಲಿ ಹಸಿ ಕಡಲೆ ಬೀಜನ ಅಥವಾ ಶೇಂಗಾ ಬೀಜನ ಚೆನ್ನಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಂದು ಕಡೆ ಚೆನ್ನಾಗಿ ಹುರಿಯುತ್ತೆ, ಒಂದು ಕಡೆ ಹಸಿ ಬಿಸಿ ಇರುತ್ತೆ. ತುಂಬ ಲೋ ಫ್ಲೇಮಲ್ಲಿ, ಆಮೇಲೆ ದೊಡ್ಡ ಬಾಣಲೆಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಹೋಳಿಗೆ. ಆಮೇಲೆ ಮಾಡೋದು ತುಂಬ ಈಸಿ. ತೋರಿಸ್ತೀನಿ ನಾನು. ನೋಡ್ಬೋದು ಇವಾಗ ಚೆನ್ನಾಗಿ ಹುರ್ಕೊಂಡಿದೆ ಎಲ್ಲ ಶೇಂಗಾ. ನೋಡ್ಬೋದು ನೀವು. ಇವಾಗ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಒಂದು ದೊಡ್ಡ ಪಾತ್ರೆಯಲ್ಲಿ ಇದನ್ನು ಬಿಸಿ ಬಿಸಿ ಇರೋದನ್ನು ಹಾಗೆ ಬಿಟ್ಟರೆ ಕೆಳಗಡೆ ಬಿಸಿ ಇರುತ್ತಲ್ಲ ತಳ, ಅದು ಹೊತ್ಕೊಂಡ್ಬಿಡ್ಬೋದು. ಅದಕ್ಕೆ ಬೇರೆ ತಣ್ಣಗಿರೋ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆರಿದ್ಮೇಲೆ ಇದನ್ನು ಸಿಪ್ಪೆ ಬಿಸೋಣ. ಇವಾಗ ಆರಿದೆ. ಹೀಗೆ ಕೈಯಿಂದ ಮುಗಿಸಿದ್ರೆ ಸಾಕು, ಎಲ್ಲ ಸಿಪ್ಪೆ ಬಿಚ್ಕೊಳ್ಳುತ್ತೆ. ಇದು ಉತ್ತರ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತು, ಮತ್ತು ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾರೇ ನೆಂಟರು ಬಂದಾಗ ಈ ಹೋಳಿಗೆ ತುಂಬ ಸ್ಪೆಷಲ್ಲು. ಈ ಥರ ಎಲ್ಲ ಸುಲಿದ ಮೇಲೆ ಏನಾದರೂ ಕರಿ ಅಂದರೆ ತುಂಬ ಹೊತ್ತೋಗಿರೋ ಕಾಳು ಇದ್ದರೆ ತೆಕ್ಕೊಂಬಿಡಿ. ಆಮೇಲೆ ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಎಷ್ಟು ಅಳತೆ ಶೇಂಗಾ ಇರುತ್ತೋ ಅಷ್ಟೇ ಅಳತೆನ ಬೆಲ್ಲನ ಅಳತೆ ಮಾಡಿ ನೀವು ಸೇರಿಸ್ಕೊಳ್ಳಿ. ಇದಕ್ಕೆ ಎರಡೇ ಐಟಮ್ ಬೇಕಾಗಿರೋದು, ಏನು ತುಂಬ ಐಟಮ್ ಬೇಕಾಗಲ್ಲ. ಇದನ್ನು ಒಂದ್ಸಲಿ ತುಂಬ ಬೆಲ್ಲನ ಸಣ್ಣದಾಗಿ ಜಜ್ಕೋಬೇಡಿ, ಈ ಥರ ಇರಲಿ. ಯಾಕಂದರೆ ಮಿಕ್ಸಿ ಹಾಕ್ತೀವಲ್ಲ, ಅದರಲ್ಲಿ ಸಣ್ಣಗಾಗುತ್ತೆ. ಇದು ಒಂದ್ಸಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಕೆಳಗೆ ಮಾಡಿಕೊಂಡು ಮಿಕ್ಸರಲ್ಲಿ ಪುಡಿ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ಈ ಥರ ಇಷ್ಟು ತರಿ ಆಗಿರಬೇಕು. ತುಂಬ ಸಣ್ಣ ಮಾಡಿದ್ರೆ ಅದು ಎಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ, ಬೆಲ್ಲನೂ ನೀರು ಬಿಟ್ಕೊಳ್ಳುತ್ತೆ, ಆಮೇಲೆ ಶೇಂಗಾ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಈ ಥರ ಮಾಡ್ಕೋಬೇಕು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಂಡೆನೂ ಮಾಡ್ಬೋದು. ಇದರಲ್ಲಿ ಉಂಡೆಗೆ ಎಷ್ಟು ಚೆನ್ನಾಗಿ ಮೆತ್ತಗೆ ಬರ್ತಾಯಿದೆ ನೋಡಿ. ಇವಾಗ ಕಂಪ್ಲೀಟಾಗಿ ನಾನೆಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪನೇ ಪುಡಿ ಹಾಕ್ಕೊಂಡು ಹೇಗೆ ನಾದ್ಕೊಳ್ಳೋದು ಹೇಳ್ಕೊಡ್ತೀನಿ. ನಾನು ಇವತ್ತು ಸ್ವಲ್ಪ ಮಾಡ್ತಾಯಿದ್ದೀನಿ, ನಾಳೆ ಸ್ವಲ್ಪ ಮಾಡ್ತೀನಿ. ಯಾಕಂದರೆ ಇಷ್ಟೊಂದು ಒಂದೇ ಸಲಿಗೆ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹೀಗೆ ಪುಡಿ ಮಾಡಿ ಇಟ್ಕೊಂಡ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ದಪ್ಪ ಕಾಳಿದ್ರೆ ನೋಡ್ಕೊಂಬಿಡಿ, ಇದ್ದರೆ ತೆಗೆದು ಬಿಡಿ ಸೈಡಿಗೆ. ಅದು ಹೋಳಿಗೆ ಮಾಡೋವಾಗ ಮಧ್ಯೆ ಬಂದರೆ ಚೆನ್ನಾಗಿರಲ್ಲ. ಇವಾಗ ಸ್ವಲ್ಪ ಒಂದು ಕಡೆ ಚೂರು ಉಗುರು ಬೆಚ್ಚಗೆ ನೀರು ಅಥವಾ ತಣ್ಣೀರು ಹಾಕಿದ್ರೂ ಪರವಾಗಿಲ್ಲ. ಉಗುರು ಬೆಚ್ಚಗೆ ನೀರು ಹಾಕಿದರೆ ಸ್ವಲ್ಪ ಹೂರಣ ಸ್ಮೂತಾಗಿರುತ್ತೆ ಅಂತ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದನ್ನು ಹೂರಣ ರೆಡಿ ಮಾಡ್ಕೋಬೇಕು. ನೀವು ಮೊದಲು ಟ್ರೈ ಮಾಡೋವಾಗ ಒಂದೇ ಕಪ್ಪು ಶೇಂಗಾ, ಒಂದೇ ಕಪ್ಪು ಬೆಲ್ಲ ಅಳತೆ ತೊಗೊಂಡು ಮಾಡ್ಬೋದು. ಆಮೇಲೆ ನೀವು ಕರೆಕ್ಟಾಗಿ ಬಂದಮೇಲೆ ನೆಕ್ಸ್ಟು ಜಾಸ್ತಿ ಹೋಳಿಗೆನ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ನೋಡ್ಬೋದು ನೀವು. ಇವಾಗ ಎಲ್ಲ ಸೇರಿಸಿ ಒಂದು ಮುದ್ದೆ ಥರ ಮಾಡ್ತಾಯಿದ್ದೀನಿ. ಇದೇನು ತುಂಬ ನಾದಬೇಕು ಅಂತ ಮಿಕ್ಸ್ ಮಾಡಿದರೆ ಸಾಕು. ಅದೊಂದು ಉಂಡೆ ಮಾಡೋವಷ್ಟು. ಏನಾದರೂ ನಿಮಗೆ ತುಂಬ ಇನ್ನೂ ನೀರಿದೆ ಅನಿಸಿದರೆ ಈ ಥರ ಹುಡಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ನೀರೇನಾದರೂ ಅಂದರೆ ಎಕ್ಸ್ಟ್ರಾ ಮಾಯ್ಶ್ಚರ್ ಏನಾದರೂ ಇದ್ದರೆ ನೀವು ತೆಗಿಬೋದು. ಕೆಳಗಡೆ ಹತ್ತಿರೋದು ಎಲ್ಲ ಹಿಂಗೆ ಬಿಡಿಸ್ಕೊಂಡು ಈ ಥರ ಉಂಡೆನ ರೆಡಿ ಮಾಡ್ಕೊಳ್ಳಿ. ಇವಾಗ ಉಂಡೆ ರೆಡಿಯಾಗಿದೆ. ಇವಾಗ ಇದರಲ್ಲಿ ಚಿಕ್ಕ ಲಡ್ಡು ಮಾಡ್ಕೊಳ್ಳೋಣ. ಅಂದರೆ ಚಿಕ್ಕದು ಪಾಟ್ಗಳು ಮಾಡಿಕೊಂಡ್ರೆ ಹೋಳಿಗೆ ಮಾಡುವಾಗ ಈಸಿಯಾಗಿ ನಾವು ಮಾಡ್ಬೋದು. ಇವಾಗ
ನೀವು ಎಷ್ಟು ಹೋಳಿಗೆ ಚಿಕ್ಕದು ದೊಡ್ಡದು ನೋಡಿಕೊಂಡು ಉಂಡೆಗಳನ್ನ ಮಾಡ್ಕೋಬೋದು. ನಾನು ತುಂಬ ಚಿಕ್ಕ ಚಿಕ್ಕ ಹೋಳಿಗೆನ ಮಾಡ್ತೀನಿ ನೋಡಿ. ಈ ಥರ ಲಡ್ಡುನ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳಿ. ನೋಡ್ಬೋದು ನೀವು ಎಷ್ಟು ಬೇಗ ಬೇಗ ಆಗುತ್ತೆ. ಈ ಉಂಡೆ ಮಾಡೋಕ್ಕೇನು ತುಂಬ ಟೈಮ್ ಹಿಡಿಯೋದಿಲ್ಲ. 2-3 ಸೆಕೆಂಡಲ್ಲೇ ಒಂದು ಲಡ್ಡು ಮಾಡ್ಬೋದು, ಅಷ್ಟು ಬೇಗ ಆಗುತ್ತೆ. ಆಮೇಲೆ ಇದನ್ನು ಮಕ್ಕಳಿಗೆ ಈ ಥರ ಲಡ್ಡು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಚಿಕ್ಕ ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಬರೀ ಲಡ್ಡು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ನಿಮಗೆ ಬೇಕಂದರೆ. ಅದು ಈ ಥರ ತುಂಬ ಹೂರಣ ತೆಳ್ಳಗೆ ಹೂರಣ ಮಾಡ್ಕೊಳ್ಳೋದಿರೋದಿಲ್ಲ. ತುಂಬ ದಪ್ಪ ದಪ್ಪ ಮಿಕ್ಸಿ ಹಾಕಿ ಸ್ವಲ್ಪ ಹುಡಿಯಾಗಿರಬೇಕು. ಇದು ನಾನು ಹೋಳಿಗೆಗೋಸ್ಕರ ಇಷ್ಟು ಸಣ್ಣಗೆ ಹಾಕ್ಕೊಂಡಿರೋದು ಮಿಕ್ಸಿಗೆ. ನೋಡ್ಬೋದು ನೀವು, ನನಗೆ ಇಲ್ಲಿ ಆಲ್ಮೋಸ್ಟ್ ಒಂದು 14 ಲಡ್ಡು ಆಗಿದೆ. ಅಷ್ಟು ಇವಾಗ ನಾನು ಹೋಳಿಗೆ ಮಾಡ್ತಿದ್ದೀನಿ. ಮಿಕ್ಕಿರೋದನ್ನು ನೆಕ್ಸ್ಟ್ ಟೈಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಪುಡಿ ಎಷ್ಟು ದಿನ ಇಟ್ಟರೂ ಏನೂ ಆಗಲ್ಲ. ನೀವು ಆರಾಮಾಗಿ ತಿಂಗಳಾನ್ಗಟ್ಲೆನೂ ಇಟ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಲಡ್ಡು ಆಮೇಲೆ ಸ್ವಲ್ಪ ಹೋಳಿಗೆನೂ ಮಾಡ್ಕೋಬೋದು. ಇವಾಗ ಹೋಳಿಗೆಗೆ ಮೈದಾ ಹಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಒಂದು ದೊಡ್ಡ ಬೌಲ್ ತಗೊಂಡು ಮೈದಾ ಹಿಟ್ಟನ್ನ ಜರಡಿ ಹಿಡ್ಕೊಳ್ಳಿ. ಅದರಲ್ಲಿ ಏನಾದರೂ ಕಡ್ಡಿ ಕಸ ಇದ್ದರೆ ಹೊರಗೆ ಬರಬೇಕು. ಯಾವುದೇ ಹಿಟ್ಟು ನಾದುವಾಗ ಜರಡಿ ಹಿಡ್ಕೊಳ್ಳೇಬೇಕು. ಇವನ್ ಅದು ಫ್ರೆಶ್ ಆಟ ಇದ್ರೂ ಅಷ್ಟೇ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋಬೇಕು. ಇದು ಮೈದಾ ಹಿಟ್ಟಾಗಿದ್ದರಿಂದ ತುಂಬ ನೀರೇನು ಹಿಡಿಯಲ್ಲ. ಮೈದಾ ಹಿಟ್ಟು ಹೇಗೆ ಅಂದರೆ ಚಪಾತಿ ಹದಕ್ಕೆ, ಚಪಾತಿಗೆ ನಾವು ಯಾವ ಥರ ಗಟ್ಟಿಯಾಗಿ ನಾದ್ಕೋತೀವೋ ಆ ಹದಕ್ಕೆ ಆದರೆ ಸಾಕು. ಇದರಲ್ಲಿ 1 ಟೀ ಸ್ಪೂನು ಎಣ್ಣೆನೂ ಹಾಕಿ ನಾದ್ಕೋಬೋದು. ಅದು ಸ್ವಲ್ಪ ಗರಿಗರಿಯಾಗಿರುತ್ತೆ ಹೋಳಿಗೆ. ಬಟ್ ನಾನು ಎಷ್ಟು ಸಲ ಮಾಡಿದ್ರೂ ಹಾಕ್ದೇ ಮಾಡಿದ್ದೀನಿ, ಅದನ್ನು ಚೆನ್ನಾಗಿ ಬಂದಿದೆ. ಕೊನೆಗೆ ತೋರಿಸ್ತೀನಿ ನಿಮಗೆ ಎಷ್ಟು ಗರಿಗರಿಯಾಗಿ ಚೆನ್ನಾಗಿ ಮುರಿಯುತ್ತೆ. ಗಟ್ಟಿ ಇರಲ್ಲ, ಹಲ್ಲಿಗೆ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಆಗಿದೆ. ಇದನ್ನು ಚೆನ್ನಾಗಿ ಮಿದ್ಬಿಟ್ಟು ಒಂದು ಬೌಲ್ನ ಮುಚ್ಚಿ ಒಂದು 10-15 ನಿಮಿಷಗಳ ಕಾಲ ಇದನ್ನು ರೆಸ್ಟಿಗಿಡೋಣ. ರೆಸ್ಟಿಗಿಟ್ಟ ತಕ್ಷಣ ಇವಾಗ ರೆಸ್ಟ್ ಆಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮೈದಾ ನೆಂದ್ಬಿಟ್ಟಿದೆ, ಕೈಗೇನು ಅಂಟ್ಕೊತಾ ಇಲ್ಲ. ಇವಾಗ ಸ್ವಲ್ಪ ಚೂರು ಒಂದು ಕ್ವಾಂಟಿಟಿ ತಗೊಂಡು, ಅಂದರೆ ನೀವು ಪೂರಿ ಮಾಡೋಕ್ಕೆ ಕ್ವಾಂಟಿಟಿ ತೊಗೋತೀರಲ್ಲ ಅಷ್ಟು, ನೀವು 1-2 ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಒಂದು ಲಡ್ಡು ತೊಗೊಂಡು ಶೇಂಗಾದು ಉಂಡೆ ತೊಗೊಂಡು ಹಿಟ್ಟು ಒಳಗಡೆ, ಅಂದರೆ ನೀವು ಮಾಮೂಲಿ ಹೋಳಿಗೆ ಮಾಡುವಾಗ ಹೇಗೆ ಸೇರಿಸ್ತಿರಲ್ಲ ಹಿಟ್ಟು ಒಳಗಡೆ ಹೂರಣ, ಆ ಥರ ಸೇರಿಸ್ಕೊಳ್ಳಿ. ಮೇಲೆ ಬಂದಿರೋದನ್ನು ತೆಗೆದುಬಿಡಿ. ಅಲ್ಲೇ ಮಡಚಿದ್ರೆ ಅದು ಸ್ವಲ್ಪ ದಪ್ಪ ಒಂದೇ ಕಡೆ ಹಿಟ್ಟಿರೋ ಥರ ಕಾಣಿಸುತ್ತೆ. ಅದಕ್ಕೆ ಮೇಲೆ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ. ಈಗ ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೇಲೆ ಮತ್ತು ಲಟ್ಟಣಿಗೆಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಇವಾಗ ಚಪಾತಿ ಲಟ್ಸೋಣ. ತುಂಬ ತೆಳ್ಳಗೆ ಏನು ಇಷ್ಟು ಚೆನ್ನಾಗಿರಲ್ಲ. ತುಂಬ ತೆಳ್ಳಗೆ ಮಾಡಿದ್ರೆ ಸ್ವಲ್ಪ ಮೀಡಿಯಮ್ ಪೂರಿ ಸೈಜಲ್ಲಿ, ಅಂದರೆ ಪೂರಿ ಸೈಜ್ ದಪ್ಪ ಮಾಡಿಕೊಂಡ್ರೆ ಸಾಕು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೂರಣ ಮತ್ತು ಹಿಟ್ಟು ಪೂರಿ ಬರ್ತಾಯಿದೆ. ಈಗ ಒಂದು ಇಷ್ಟು ದಪ್ಪದ ನಾನು ಮಾಡಿದ್ದೀನಿ, ನೋಡ್ಬೋದು. ಇವಾಗ ಇದು ಬೇಯಿಸೋಕ್ಕೆ ಒಂದು ಕಬ್ಬಿಣದ ಹಂಚು, ಅಂದರೆ ತವೆನ ಇಟ್ಕೊಂಡಿದ್ದೀನಿ. ಕಬ್ಬಿಣದಿಲ್ಲ ಅಂದರೆ ನೀವು ಚಪಾತಿ ಯಾವುದರಲ್ಲಿ ಮಾಡ್ಕೊತೀರೋ ಅದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾವು ಆಲ್ಮೋಸ್ಟ್ ಚಪಾತಿ ರೊಟ್ಟಿ ಕಬ್ಬಿಣದ ತವೆಯಲ್ಲೇ ಮಾಡೋದು. ಅದು ಸ್ಮೂತಾಗಿರುತ್ತೆ ಮತ್ತು ತುಂಬ ಹೊತ್ತು ಮೆತ್ತಗಿರುತ್ತೆ ಅಂತ ಅನ್ನೋ ಕಾರಣಕ್ಕೆ. ನೋಡ್ಬೋದು ನೀವು ಸ್ವಲ್ಪ ಹರಿದೋದ್ರೆ ಈ ಥರ ಗಲೀಜಾಗುತ್ತೆ. ಆಮೇಲೆ ನೀವು ಹೋಳಿಗೆ ಆದಮೇಲೆ ಈ ಥರ ಕ್ಲೀನ್ ಮಾಡ್ಕೋಬೋದು. ಆಮೇಲೆ ಹೋಳಿಗೆ ಆದ ತಕ್ಷಣ ಈ ಥರ ಒಂದು ಪೇಪರ್ ಹಾಸ್ಕೊಂಡು ಅದ್ರ ಮೇಲೆ ಹಾಕಿಡಿ. ಯಾಕಂದರೆ ಇದು ಕಂಪ್ಲೀಟ್ ಆರಿದ ಮೇಲೇ ತಿನ್ನಬೇಕು. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರಲ್ಲ.
ಇದು ಆರಿದ ಹೋಳಿಗೆ ತಿಂದ್ರೇ ಇದು ಸ್ಪೆಷಲಾಗಿ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಒಂದು ಉಳ್ಳೆ ತುಂಬ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ, ಅದನ್ನು ಮಾಡಿದ್ದೀನಿ. ಮತ್ತು ಬೇಯಿಸೋದು ಹೇಗೆ ಅಂತ ನೋಡೋಣ. ತುಂಬ ಈಸಿ, ಇದಕ್ಕೇನು ಬೇಯಿಸೋಕ್ಕೆ ಎಣ್ಣೆ ಅದು ಎಕ್ಸ್ಟ್ರಾ ಏನೂ ಬೇಕಾಗಲ್ಲ. ಆಮೇಲೆ ಬೇಗ ಬೇಯುತ್ತೆ. ಅದು ಏನು ಜಾಸ್ತಿ ಟೈಮು ಹಿಡಿಯಲ್ಲ. ಫ್ಲೇಮ್ನ ಲೋವಲ್ಲಿ ಇಟ್ಕೊಳ್ಳಿ, ಇಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳಿ, ಹೈಯಲ್ಲಿ ಇಟ್ಕೊಬೇಡಿ, ತುಂಬ ಹೊತ್ತು ಹೋಗ್ಬಿಡುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಮಾಡ್ತಾನೆ ನಾನು ಮತ್ತೊಂದು ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಉಂಡೆ ತುಂಬಿಕೊಂಡು. ಆಮೇಲೆ ಇದಾಗಿದೆ. ಹಾಗೆ ಪೇಪರಲ್ಲಿ ಹಾಕಿ ನೀವು ಅದೇ ಒಂದ್ರ ಮೇಲೆ ಒಂದು ಹಾಕಬೇಡಿ, ದೂರ ಹಾಕಿ, ಯಾಕಂದರೆ ಒಂದಕ್ಕೊಂದು ಅಂದ್ಕೊಂಡ್ರೆ ಅದು ಬಿಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಮತ್ತೆ ಇನ್ನೊಂದು ಹೋಳಿಗೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ನಾನು. ತುಂಬ ಈಸಿ, ತುಂಬ ರೌಂಡಾಗೇ ಬರುತ್ತೆ. ಚಪಾತಿ ಅಷ್ಟು ಏನು ಕಷ್ಟ ಏನಲ್ಲ ಇದು. ಚಪಾತಿ ಬರದೇ ಇರೋರು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಎಣ್ಣೆ ಏನು ಬೇಕಾಗಲ್ಲ, ಅದೇ ಶೇಂಗಾ ಎಣ್ಣೆನೇ ತುಂಬ ಬಿಟ್ಕೊಳ್ಳುತ್ತೆ ಒಳಗಡೆ. ನೀವು ನೆಕ್ಸ್ಟ್ ಡೇನೇ ತಿನ್ನಬೇಕು ಇದನ್ನು, ಆವಾಗೇ ತಿಂದರೆ ಚೆನ್ನಾಗಿರಲ್ಲ. ತುಂಬ ಕಂಪ್ಲೀಟಾಗಿ ಇದು ಆರಬೇಕು. ನೋಡ್ಬೋದು ನೀವು. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಹೀಗೆ ಯಾವುದಾದ್ರೂ ನಿಮಗೆ ರೆಸಿಪೀಸ ವಿಡಿಯೋ ಬೇಕು ಅಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು ನೀವು, ನಾನು ಇಷ್ಟು 14 ಹೋಳಿಗೆ ರೆಡಿ ಮಾಡಿದ್ದೀನಿ. ಇವಾಗ ಎಲ್ಲನೂ ದೂರ ಹಾಕಿ ನೆಕ್ಸ್ಟ್ ಡೇ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟಾಗಿ ಆರೋಗಿದೆ. ಇವಾಗ ಮುರಿದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ, ಎಷ್ಟು ಈಸಿಯಾಗಿ ನೀವು ಎಲ್ಲಿ ಮುರಿತೀರೋ ಅಲ್ಲೇ ಮುರಿತಾ ಇದೆ. ನೋಡ್ಬೋದು ನೀವು, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಒಳಗಡೆ. ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಮುರಿತಾ ಇದೆ. ಇದಕ್ಕೆ ಒಂದು ಕೈಯಿಂದನೇ ಮುರಿತಾ ಇರೋದು ನಾನು, ಏನೂ ಕಷ್ಟ ಇಲ್ಲ. ಇದಕ್ಕೆ ಸ್ವಲ್ಪ ತುಪ್ಪ, ಅಂದರೆ ಕಾಯಿಸಿರೋ ತುಪ್ಪ ಎಷ್ಟು ಚೆನ್ನಾಗಿರಲ್ಲ, ಗಟ್ಟಿ ಇರೋ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.